ಹಾ ಸರ್, ಹೇಳಿ ಸರ್. ಸರ್, ಕನಕಪುರ ತಾಲೂಕು ಹರಿಹರ ಗ್ರಾಮ. ಹಾ ಸರ್. ಈ ಗ್ರಾಮದಲ್ಲಿ ಹಾ. ಸುಮಾರು 37 ಅಥವಾ 38 ವರ್ಷಗಳ ಹಿಂದೆ ಹಾ. ಆ ಮರಗಿ ಚೌಡಯ್ಯ ಅನ್ನೋರು ಮಗಳು ಹಾ. ಚೌಡಮ್ಮ ಅಂತ ಓಕೆ. ಆಕೆಯನ್ನ ಆ ಸರ್ಕಾರಿ ಹಳ್ಳ, ಅದ ಹಳ್ಳಕ್ಕೆ ನೀರು ತುಂಬ್ತಾ ಇರುತ್ತೆ ಅವಾಗವಾಗ. ಅದನ್ನ ಲೋಕಲ್ ಆಗಿ ಎಲ್ಲರೂ ಪಿಕಪ್ ಅಂತ ಕರೀತಾರೆ. ಓಕೆ. ಆ ಪಿಕಪ್ ಅನ್ನೋ ಜಾಗದಲ್ಲಿ ಅತ್ಯಾಚಾರ ಮಾಡಿ ಮರ್ಮಗಕ್ಕೆ ಕೋಲನ್ನ ಹಾಕಿ ಆ ದೇಹವನ್ನ ಆ ಪಿಕಪ್ ಒಳಗಡೆ ಬಿಸಾಕಿರ್ತಾರೆ. ಅದ್ರಲ್ಲಿ ನೀರಿತ್ತು, ದೇಹ ಬಿಸಾಕಿದ್ದಾಗ. ಹೌದು, ನೀರಿತ್ತು. ಬಾಡಿ ಎಲ್ಲ ಮೇಲ್ಗಡೆ ತೇಲ್ತಿತ್ತಂತೆ. ಅದಕ್ಕೆ ಪ್ರತ್ಯಕ್ಷದರ್ಶಿಗಳು ಅವತ್ತಿನ ಕಾಲದವ್ರು ಇದ್ದಾರೆ. ಓಕೆ. ಆ ಪ್ರಕರಣ ನನಗೆ ಇತ್ತೀಚೆಗಷ್ಟೇ ಗೊತ್ತಾಗ್ತದೆ. ಓಕೆ. ಯಾಕಂದ್ರೆ ನಾನು ಅವಾಗ ಇನ್ನೂ ಹುಟ್ಟಿರ್ಲೇ ಇಲ್ವೇನೋ ಅನ್ಕೋತೀನಿ. ಹೌದು. ಇಲ್ಲ. ಇವಾಗ ನಾನು ಸಾಮಾಜಿಕ ಹೋರಾಟಗಾರನಾಗಿ ಒಂದಷ್ಟು ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಆ ಮಾಹಿತಿಯನ್ನ ಕೊಡ್ತಾರೆ. ಈ ತರ ಒಂದ್ ಘಟನೆ ಆಗಿತ್ತು ಊರಲ್ಲಿ, ಇದ್ರ ಬಗ್ಗೆ ಏನಾದ್ರು ತನಿಖೆ ಮಾಡ್ಸಕ್ಕಾಗತ್ತ ಸ್ವಾಮಿಯವರೇ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾರೆ, ಸಾರ್ವಜನಿಕರು ಹೇಳ್ತಾರೆ, ಅನಾಮಧೇಯ ವ್ಯಕ್ತಿಗಳು ಹೇಳ್ತಾರೆ. ಹಾಗಾಗಿ ನಾನೇನ್ ಮಾಡ್ತೀನಿ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮರು ತನಿಖೆ ಆಗ್ಲಿ ಅಂತ ಹೇಳಿ ನಾನು ಆದೇಶ ಮಾಡ್ತಾ ಇದ್ದೀನಿ ಸರ್. ಆದೇಶನೆಲ್ಲ ಆಗ್ರಹಿಸ್ತಾ ಇದ್ದೀನಿ. ಆಗ್ರಹಿಸಿದಿರಾ? ಇದು ಆದೇಶ ಮರು ತನಿಖೆ ಮಾಡ್ಕೊಂಡು ಒಪ್ಕೊಂಡಿದ್ದಾರಾ? ಮರು ತನಿಖೆ ಮಾಡ್ಲಿಕ್ಕೆ ನಾನು ಇವಾಗ ದೂರುಗಳನ್ನ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ದೂರು ಕೊಟ್ಟಿದ್ದೀನಿ ಅಂದ್ರೆ ಮಾನವ ಹಕ್ಕುಗಳ ಆಯೋಗ ಒಂದು, ಆಮೇಲೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಮತ್ತು ಕನಕಪುರ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ನಾನು ದೂರು ಕೊಟ್ಟಿದ್ದೀನಿ ಸರ್. ಇದು ಮರು ತನಿಖೆ ಆಗುತ್ತೆ 100%. ಆಗ್ಬೇಕು ಸರ್, ಮರು ತನಿಖೆ ಆದ್ರೆ. ಯಾಕಪ್ಪ ಅಂತಂದ್ರೆ ಆ ಕೊಲೆ ಪ್ರಕರಣದಲ್ಲಿ ಆರೋಪಿ ಯಾರು ಅಂತಾನೆ ಯಾರು ಗುರುತು ಮಾಡ್ಲಿಲ್ಲ ಪೊಲೀಸ್ ಇಲಾಖೆಯವರು. ಆದ್ರೆ ಆರೋಪಿ ಯಾರು ಅಂತ ಅಲ್ಲಿನ ಸ್ಥಳೀಯರಿಗೆ ಗೊತ್ತಿದೆ. ಸ್ಥಳೀಯರಿಗೆ ಗೊತ್ತಿದೆ ಆರೋಪಿ ಇಂಥವನೇ ಅಂತ ಗೊತ್ತಿದೆ. ಆರೋಪಿ ಯಾರು, ಕೊಲೆ ಮಾಡ್ದಾನೆ ಯಾರು ಅಂತ ಪೊಲೀಸರು ಕಂಡಿಡಿಯೋದೇ ಇಲ್ಲ, ತನಿಖೆನೇ ಮಾಡಿಲ್ಲ ಆ ಪ್ರಕರಣ. ಮಾಡಿದ್ದಲ್ಲೇ ಇದನ್ನ ಕೇಸನ್ನ ಹಾಗೆ ಕೈ ಬಿಟ್ಟಿದ್ದಾರೆ. ಹೌದು, ತನಿಖೆ ಮಾಡದೆ ಕೈ ಬಿಟ್ಬಿಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ಆಗಿದೆ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಇದೆ ಇದು ಕೊಲೆ ಮತ್ತು ಅತ್ಯಾಚಾರ ಮತ್ತು ಕೊಲೆ ಅಂತ. ಆದ್ರೂ ಕೂಡ ಅವರು ಪೋಸ್ಟ್ ಮಾರ್ಟಮ್ ವರದಿಗಳನ್ನೆಲ್ಲ ಇದ್ ಮಾಡಿ ಇದ್ರೂ ಕೂಡ, ವರದಿ ಇದ್ರೂ ಕೂಡ ಆರೋಪಿನ ಅರೆಸ್ಟ್ ಮಾಡಿಲ್ಲ. ಪೊಲೀಸ್ ಇಲಾಖೆ ಯಾವುದೇ ತನಿಖೆಗೆ ಕ್ರಮ ಕೈಗೊಂಡಿಲ್ಲ. ಹೌದು, ಅವತ್ತಿನ ಪೊಲೀಸ್ ಇಲಾಖೆಯವರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲ್ಲ.